ನೀ ಹೇಳೋದು ಕರೆಕ್ಟು. ನಾವೀಗೇನಾರು ಅಪ್ಪನ ಕೈಗೇನಾರು 80 ಲಕ್ಷ ಕೊಟ್ವಿ ಅಂದ್ರೆ ಮುಗೀತು. ನಮಗಂಕರು 1 ರೂಪಾಯಿನೂ ಕೊಡಲ್ಲ. ಅವ್ರಿಗೆ ಸಂಬಳ ಕೊಡಬೇಕು, ಇವ್ರಿಗೆ ಸಂಬಳ ಕೊಡ್ಬೇಕಂತ ಹೇಳಿ ಎಲ್ಲ ರೊಕ್ಕನೂ ಖಾಲಿ ಮಾಡ್ಬಿಡ್ತಾರೆ ಮಮ್ಮಿ. ನನಗೆ ಕೊಟ್ರಂದ್ರೆ ಯಾವ್ದಾರ ಮಸ್ತ್ ಒಂದು ಯಾವ್ದಾರ ಪಿಕ್ಚರ್ ಮಾಡ್ತೀನ. ಒಂದು ಪಿಕ್ಚರ್ ಮಾಡಿದೆ ಅಂದ್ರೆ ಅದ್ರದ್ದು ಡಬಲ್ ಲಾಭ ಆತಂದ್ರೆ 80 ಲಕ್ಷ ಇದ್ದಿದ್ದು 1,60,00,000 ಆಗುತ್ತಾ. ಮಸ್ತ್ ಇರ್ಬೋದು. ಬರಲಿ ಅಪ್ಪ, ನಾನೇ ಹೇಳ್ತೀನಿ, ನಾ ಇಸ್ಕೊಂಡ್ಬಿಡ್ತೀನಿ ರೊಕ್ಕ. ಅಪ್ಪಣ್ಣ ಬಂದ್ಬಿಡು, ಇಸ್ಕೊಂಡ್ಬಿಡು. ನೀನು ಇಸ್ಕೊಂಡು ಯಾವ್ದಾರ ಒಂದು ಕಿತ್ತೋಗಿರೋ ಪಿಕ್ಚರ್ ಮಾಡಿ ಎಲ್ಲ ರೊಕ್ಕ ಹಾಳು ಮಾಡ್ಬಿಡು. ಆಮೇಲೆ ಆಯ್ತು. ನಾನು ಒಂದು ಒಳ್ಳೆ ಹುಡುಗನ ನೋಡಬೇಕು, ಒಂದು ಒಳ್ಳೆ ಮಂತನಕ್ಕೆ ಮದುವೆ ಮಾಡ್ಕೊಂಡು ಹೋಗಬೇಕು. ನಾನೆಲ್ಲ ಏನೇನೋ ಕನ್ಸು ಕಟ್ಕೊಂಡಿನಿ. ನಾನು ಇಸ್ಕೊತೀನಿ 80 ಲಕ್ಷ. ಮಗಳದ್ದು ಮದುವೆ ಮಾಡೋದು ಇಂಪಾರ್ಟೆಂಟ್ ಅಪ್ಪಂಗ, ನಿಂದು ಪಿಕ್ಚರ್ ಮಾಡೋದಲ್ಲ. ಸುಮ್ಮನಿದ್ಬಿಡು. ಬಂದ್ಬಿಡ್ರಿ ಇಬ್ರು ನೀವು. ನೀನು ಇರೋ ಬರೋದೆಲ್ಲ ರೊಕ್ಕ ತಗೊಂಡು ನೀ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ಬಿಡು. ನೀನು ಪಿಕ್ಚರ್ ಮಾಡ್ಬಿಡು, ನಾ ಚಿಪ್ ಹಿಡ್ಕೊಂಡು ಭಿಕ್ಷೆ ಬಿಡ್ತೀನಿ. ಬಂದ್ಬಿಡ್ರಿ ಎಲ್ಲರೂ. ಏನಿಲ್ಲ, 80 ಲಕ್ಷ ನಾನು ಇಸ್ಕೊತೀನಿ. ನಾನು ಒಳ್ಳೇದೊಂದು ಏನಾರು ಬಿಸ್ನೆಸ್ ಮಾಡ್ತೀನಿ. ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಆದ್ರೆ ಮಾತ್ರ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ. ಸುಮ್ಮನಿರು ನೀನು. ಬಂದ್ಬಿಡ್ರಿ ನೀವು 3 ಮಂದಿ. ನೀನು ಪಿಕ್ಚರ್ ಮಾಡ, ನೀನು ಬಿಸ್ನೆಸ್ ಮಾಡ, ನೀನು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗು. ನಾನೇನು ಮಾಡಲಿ? ನನಗೂ ಎಷ್ಟೊಂದು ಆಸೆ ಕನಸದವು. ನೀವು ಯಾರು ನನ್ನನ್ನು ನೋಡ್ಕೊಳ್ಳಲ್ಲ. ಆಮೇಲೆ ನಾನೇನು ಮಾಡಲಿ? ಬೀದಿ ಅಲ್ಲಿಲ್ಲನ ಅಮ್ಮ ತಾಯಿ ಯಾರಾದ್ರೂ ಭಿಕ್ಷೆ ಹಾಕ್ರಮ್ಮ ಅನ್ಲೇನ? ಏನಿಲ್ಲ, 80 ಲಕ್ಷ ನಿಮ್ಮಪ್ಪ ನನ್ನ ಕೈಯಾಗ ಕೊಡ್ತಾನ. ನಾನು ಹೇಳ್ತೀನಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ತೊಗೊಂಡು ಆಮೇಲೆ ನಿಮಗೆಲ್ಲ ದುಡ್ಡು ಕೊಡ್ತೀನಿ ಅಷ್ಟೇ. ನೀವೆಲ್ಲ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರೆ ನಾನೇನು ಇಲ್ಲಿ ಕೇಳಂಗಿಲ್ಲ. ಒಬ್ರೊಬ್ರು ಏನಿಲ್ಲ. ಆಮೇಲೆ ಮಮ್ಮಿ ನಿಂದೇನಮ್ಮ? ನಿಂದೇನು? ಅದ ಮಮ್ಮಿ, ನಿನಗೆ ಎದಕ್ಕೆ ಬೇಕು ಅಂತ ಗೊತ್ತೈತೆ ನಂಗೆ ರೊಕ್ಕ. ಅದ ನೀನು ಹೋಗೋದು ಯಾವ್ದೋ ಒಂದು ಕಿತ್ತೋಗಿರೋ ಸೊಸೈಟಿಗೆ ಹೋಗಿ ಒಂದು 10-15 ಲಕ್ಷ ಕೊಟ್ಬಿಟ್ಟು ನೀನೇ ಹೋಗಿ ನಾನೇ ಅಧ್ಯಕ್ಷ ನಾನೇ ಪ್ರೆಸಿಡೆಂಟ್ ಆಗಿನಂತ ನೀ ಅಡ್ಡಾಡು. ಆಮೇಲೆ ಆ ಕಿಟ್ಟಿ ಪಾರ್ಟಿ ಅಂತ ನೀ ದುಡ್ಡು ಹಾಳು ಮಾಡಿದ್ರೆ ಅದು ನಡೀತೈತನ? ನಾನು ನನ್ನ ಜೀವನ ಸೆಟ್ಲ್ ಮಾಡ್ಕೋಬೇಕು, ಒಳ್ಳೆ ಹುಡುಗನ ನೋಡಿ ಒಳ್ಳೆ ಮಂತನಕ್ಕೆ ನಾನು ಸೊಸೆಯಾಗಿ ಹೋಗ್ಬೇಕು ಅನ್ನೋದು ನಿನಗೆ ಖರ್ಚನ? ನೀ ಮಾಡೋದು ಖರ್ಚಲ್ಲೇನ? ಏನಾದ್ ನಿಮ್ಗ 4 ಮಂದಿಗೂ? ಇದಕ್ಕೆ ನೀವು ಹಿಂಗೆ ಕಿತ್ತಾಡಕತ್ತೀರಿ? ನೀವು ಕೂಗಾಡೋದು ಕಿರ್ಚಾಡೋದು ರೋಡಿಗೆ ಕೇಳಕತ್ತಲ್ಲಿ. ನಮ್ದು ಬರೀ ಬಿಸ್ನೆಸ್ ಲಾಸ್ ಆಗೈತಿ ಅಷ್ಟ. ತೆಲಗಿರೋ ಬುದ್ಧಿನೂ ನಿಮ್ದು ಲಾಸ್ ಆಗ್ಬಿಡುತ್ತೆ. ಏನೆಲ್ಲ ನಿಮ್ಗೆ ಬಡತನ ಬಂದಿರೋದು ನಮ್ಗಷ್ಟ, ದರಿದ್ರ ಬಂದಿಲ್ಲ. ಇನ್ನ ದರಿದ್ರ ತರ ಮಾಡಬೇಡ್ರಿ. ಒಂದ್ ಸ್ವಲ್ಪ ಮರ್ಯಾದೆ ಮಾನ ಇಟ್ಕೊಳ್ರಿ. ನೀವು ಸುಮ್ಮನಿರಿ. ಇವರು ಮಕ್ಕಳೆಲ್ಲ, ಇವರು ನಮ್ಮ ಜೀವನ ಹಾಳು ಮಾಡಕ್ಕಂತಾನೆ ಹುಟ್ಟುಬಿಟ್ಟಾರ ಇವರು. ಏನು ಮಾಡ್ತೀರಿ? ಇವ ಹೇಳ್ತಾನಿವ ದೊಡ್ಡವ ಯಾವ್ದೋ ಪಿಕ್ಚರ್ ಮಾಡ್ತಾನಂತ, 80 ಲಕ್ಷ ರೂಪಾಯಿ ಪೂರ ಇವ್ನು ಕೊಡ್ಬೇಕಂತ. ಅವ ಅಂತಾನ ಯಾವ್ದೋ ಬಿಸ್ನೆಸ್ ಮಾಡ್ತಾನಂತ. ಅವಂಗ ಯಾವ ಬಿಸ್ನೆಸ್ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಯೋಚನೆ ಮಾಡ್ತಾನಂತ. ಇನ್ನ ಅವ್ನು ರೊಕ್ಕ ಕೊಡ್ಬೇಕಂತ. ಈಕೆ ಅಂತಾಳ ನಾ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ತೀನಿ ಅಂತೇಳಿ. ಇವ್ರಿಗೆ ಇವ್ರದ ಹೆಚ್ಚಾಗ್ಬಿಟ್ಟೈತಿ. ಇವ್ರ ಪರ್ಸನಲ್ ಜೀವನ ಅಷ್ಟೇ ನೋಡ್ಕೋಬೇಕಂತಾರ. ನಾವೇನ್ ಮಾಡೋಣ? ಸವಿತಾ, ಯಾಕೆ ಹಂಗೆ ಕೂಗಾಡಕತ್ತಿದಿ? ಸಮಾಧಾನ ಮಾಡ್ಕೋ. ನಾ ಏನು ಹೇಳಿದ್ ನಿನಗ? ನಮ್ದು ಸಾವುಕಾರ ಮಂತಂದರು ಯಾರು ಹಿಂಗ ಕಿರ್ಚಾಡೋದು ಕೂಗಾಡೋದು ಮಾಡೋದಿಲ್ಲ. ಒಂದು ಇದನ್ನ ಇಟ್ಕೋ, ಒಂದು ಗತ್ತಿಟ್ಕೋ. ಗೌರವ ನೀನ ಕಳ್ಕೊಬೇಡ ಕೂಗಾಡಿ. ಎಲ್ಲರೂ ನಿಂತು ಕೇಳ್ಸಣತ್ತಾರ ನಿಮ್ಮ 3 ಮಂದಿ ಜಗಳನ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನಿಮ್ಗೇನು ಎಲ್ರಿಗೂ ರೊಕ್ಕ ಕೊಡ್ತೀನಿ. ಯಾಕೆ ಎಲ್ಲರೂ ಹಿಂಗೆ ಕಿತ್ತಳಕತ್ತೀರಿ? ನಾ ಯಾವಾಗ ಹೇಳಿದೆ ಒಬ್ರಿಗೇನ 80 ಲಕ್ಷ ಎಲ್ಲ ಕೊಡ್ತೀನಿ ಅಂತಂದು? ನಾ ಏನು ಹೇಳಕತ್ತೀನಿ ಅಂದ್ರ, ತಲಾ 2, 4, 6, 8 ನಿಮ್ಮ 4 ಮಂದಿಗೂ 20 ಲಕ್ಷ ಕೊಡ್ತೀನಿ. ನೀವೇನು ಮಾಡ್ತಿರೋ, ಬಿಸ್ನೆಸ್ ಮಾಡ್ತಿರೋ, ಮದುವೆಕ್ಕಿರೋ, ಏನು ಮಾಡ್ತಿರೋ ನಿಮಗೆ ಬಿಟ್ಟಿರೋದು. ನಿನಗೂ ಕೊಡ್ತೀನಿ ಸವಿತಾ, ನೀನು ಇಟ್ಕೋ ರೊಕ್ಕನ. ನೀನೇನು ಮಾಡ್ತೀಯ ಮಾಡ. ಅಪ್ಪ, ನಾನು ಇನ್ನೇನು ನಿನ್ನ ಹತ್ರ ಮುಚ್ಚಿಡಲ್ಲ ಅಪ್ಪ. ನಾನು ಚಂದ್ರು ಅಂತ ಹೇಳಿ ಒಬ್ಬರನ್ನ 4 ವರ್ಷದಿಂದ ಪ್ರೀತಿ ಮಾಡತ್ತೀನಿ. ಅವರು ಮಡಿಕೇರಿಯವರು. ಅವ್ರದ್ದು ಮಡಿಕೇರಿ ಒಳಗೆ ಎಷ್ಟೊಂದು ಕಾಫಿ ಎಸ್ಟೇಟ್ ಐತಂತ, ಆಮೇಲೆ ಮೆಣಸಿನ ತೋಟ ಅವೆಲ್ಲ ಅದಾವಂತ. ಆಮೇಲೆ ಅವರು ಮೈಸೂರೊಳಗೆ ಮತ್ತು ಯಾವ್ಯಾವ ಫ್ಯಾಕ್ಟ್ರಿ ಅದಾವಂತ, ಕಾಫಿ ಫ್ಯಾಕ್ಟ್ರಿ ಅವು ಏನೇನೋ ಭಾಳ ಅದಾವಂತ. ಅವರು ಬಿಸ್ನೆಸ್ ಮೆನ್ನು, ಒಳ್ಳೆ ಗುಣ ಐತಿ. ನಾನು ಅವ್ರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡೀನಿ. ಅವ್ರು ನಮ್ಗಿಂತ 10ರಷ್ಟು ಸಾವ್ಕಾರ ಅದಾರ. ಅಂಥವ್ರನ್ನ ನಾನು ಮದುವೆ ಆಗ್ಬೇಕಂದ್ರೆ ನಾನು ಬರೀ 20 ಲಕ್ಷದೊಳಗೆ ಹೆಂಗೆ ಮದುವೆ ಆಗಕ್ಕಾಗತ್ತಪ್ಪ? ನೀನೇ ಹೇಳೋಣ. ಅವ್ರು ಒಬ್ಬನೇ ಮಗ. ನಾವೇನಿಲ್ಲ ಅಂದ್ರೆ ಅವ್ರಿಗೊಂದು 1 kg ಆದ್ರೂ ಬಂಗಾರನಾದ್ರೂ ಕೊಡ್ಬೇಕಲ್ವಾ? ಅವ್ರ ಯೋಗ್ಯತೆ ತಕ್ಕಂಗಾದ್ರೂ ನಾನು ಇರ್ಬೇಕಲ್ವಾ ಅಪ್ಪ? ನನಗದೆಲ್ಲ ಗೊತ್ತಿಲ್ಲ ಅಪ್ಪ. ನನಗೆ 20 ಲಕ್ಷ ಏನಕ್ಕೂ ಸಾಲಲ್ಲ. ನಂಗೆ ಪೂರ 80 ಲಕ್ಷ ಕೊಡಿ ನೀವು. ನಾನು ನನ್ನ ಮದುವೆ ಮಾಡ್ಕೊಂಡು ನಾನು ಗಂಡ ಮನೆಗೆ ಹೋಗಿ ಸೆಟ್ಲ್ ಆಗ್ತೀನಿ. ಇರೋ ಒಬ್ಬ ಮಗಳನ್ನ ನೀವು ಹೆಂಗೆ ಬೇಕು ಹಾಗೆ ಬಿಟ್ಬಿಡ್ತೀರೇನಪ್ಪ ಬೀದಿಗೆ? ನೀವೇ ಹೇಳಿ. ನಂಗದೆಲ್ಲ ಗೊತ್ತಿಲ್ಲಪ್ಪ. ನಾ ಚಂದ್ರನ್ ಮದುವೆ ಆಗ್ಲೇಬೇಕಷ್ಟೇ. ಯವ್ವ ತಾಯಿ ಗೌರವ,
ಒಳ್ಳೆ ಯೋಚನೆ ಮಾಡಿ ನೋಡು. ಅದೇ ಅನ್ಕೊಂಡೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ ಈಕಿ 84 ಲಕ್ಷ ನನಗೆ ಬೇಕು ಅಂತೇಳಿ. ನೋಡಪ್ಪ, ಎಲ್ಲ ಅವಳಿಗೆ ಕೊಟ್ರೆ ನಾವೇನು ಚಿಪ್ ಇಟ್ಕೊಂಡು ಹೋಗೋಣೇನಪ್ಪ. ನಾವು ನಿನ್ನ ಮಕ್ಕಳೇ ಅಲ್ಲ, ಅವಳೊಬ್ಬಳೆ ಹೆಣ್ಮಗಳಾದ್ರ ನಾನೇನು ಸುಮ್ಮನೆನಾ? ನಾನು ನಿನ್ನ ಮಗನ ಅಲ್ಲ. ನೋಡಪ್ಪ, ನನಗಂಕರು ಗೊತ್ತಿಲ್ಲ. ನನಗೂ 20 ಲಕ್ಷ ಸಾಲಲ್ಲ. ಒಂದು ಕೆಲಸ ಮಾಡಿ, ನಿನಗೂ ಮಮ್ಮಿಗೂ ಏನಕ್ಕೆ ಬೇಕು ರೊಕ್ಕ? ನಮಗೆ ಕೊಟ್ಬಿಡಿ. ಆ 20 ಲಕ್ಷನು 3 ಮಂದಿಗೂ ಡಿವೈಡ್ ಮಾಡಿ ನಾವೇ ಇಟ್ಕೋತೀವಿ. ಆ ಮಮ್ಮಿಗೆ ಎದಕ್ಕೆ ಬೇಕು ದುಡ್ಡು? ಅಷ್ಟಕ್ಕೂ ನಿನಗೆ ಎದಕ್ಕೆ ಬೇಕಪ್ಪ? ಕಾಡು ಬಾನತ್ತ ನಾಡು ಹೋಗನತ್ತ ಯಾವುದೋ ಒಂದು ಗುಡಿ ಒಳಗೆ ಇಲ್ಲ ಯಾವ್ದಾದ್ರು ವೃದ್ಧಾಶ್ರಮದೊಳಗೆ ಹೋಗಿ ಕೂತ್ರಿ ಅಂದ್ರೆ 3 ಹೊತ್ತು ಊಟ ಹಾಕ್ತಾರ. ಆರಾಮಾಗಿ ಅಲ್ಲೇ ಜೀವನ ಕಳೆದ್ರೆ ಆಗತ್ತಪ್ಪ. ನನಗನ್ಸೋ ಪ್ರಕಾರ ನಮ್ಮೂರು ಮಂದಿಗೇನೆ ಭಾಗ ಮಾಡಿಕೊಟ್ರೆ ಒಳ್ಳೇದು ಅಂತೀನಿ ನೋಡಿ ನಾನು. ಮಮ್ಮಿ, ಯಾಕೆ ಹೊಡೆದ್ರಿ? ಏದಕ್ಕೆ ಹೊಡೆದ್ರಿ? ನಾನೇನು ತಪ್ಪು ಮಾತಾಡಿದ್ರೆ ನನಗೆ ಹೊಡೆದ್ರಿ? ನಿನ್ನ ಸಾಯಿಸ್ಬೇಕಾಗಿತ್ತು. ಅಷ್ಟು ಬಿಟ್ಟಿನಲ್ಲ, ಹಲ್ಲು ಉದ್ರಿಸ್ಬಿಡ್ತೀನಿ ಮಗನ. ಇನ್ನೊಂದೇನ್ರ ನೀನು ಉಲ್ಟಾ ಪಲ್ಟ ಮಾತಾಡಿದೆ ಅಂದ್ರ ನಿನ್ನ ಇಷ್ಟುದ್ದ ಬೆಳೆಸಿ ನೀನು ಇಷ್ಟು ಮಾತಾಡ್ತಿ ಅಂದ್ರೆ ಅದು ಕಾರಣ ನಿಮ್ಮಪ್ಪಗೆ ಬಾಯ್ ಬಂದಂಗೆ ಮಾತಾಡ್ತಿ. ನಾವಿಬ್ರು ಯಾಕೆ ವೃದ್ಧಾಶ್ರಮದಾಗ ಇರ್ಬೇಕು? ನೀವೆಲ್ಲರೂ ಹೋಗ್ರಿ, ನೀವು ಭಿಕ್ಷೆ ಬಿಡ್ತೀನ್ರಿ, ನಿಮಗೆ ಗೊತ್ತಾಗ್ತೈತಿ. ನಮ್ಗ ಹೇಳಕ್ ಬರ್ತಾನ. ಹುಷಾರಾಗಿರಿ ನೀನು. ಇನ್ನೊಂದ್ಸರಿ ಏನ್ರ ನಿಮ್ಮಪ್ಪಗೆ ಏನಾರ ಅಂದಿ ಮತ್ ನಾನು ನೀನು ಉಳಿಸೋದೇ ಇಲ್ಲ ಮಗನ. ಮಮ್ಮಿ, ಅಣ್ಣ ಹೇಳೋದ್ರಾಗ ಏನ್ ತಪ್ಪೈತಿ ಅಂತ ನೀ ಕೇಳ್ತೀಯಲ್ಲ. ಈಗ 20 ಲಕ್ಷ ಅಂತ ಹೇಳಿ ನೀನ್ ವಯಸ್ಸಾಗಿರಕ್ಕೆ ನೀನೇನ್ ಬಿಸ್ನೆಸ್ ಮಾಡಕ್ಕಾಗತ್ತಾ ಅಥವಾ ಮದುವೆ ಮಾಡ್ಕೊಳಕ್ಕಾಗತ್ತಾ? ಏನ್ ಮಾಡ್ತೀನಿ 20 ಲಕ್ಷ ಇಟ್ಕೊಂಡು? ಅಷ್ಟಕ್ಕೂ ಸಾಯ ವಯಸ್ಸಿನಾಗಿರೋರಿಗೆ ಯಾಕೆ ಅಷ್ಟೊಂದು ರೊಕ್ಕ ಬೇಕು ಹೇಳು? ಮುದುಕರಿಗೆಲ್ಲ ಏನಕ್ಕೆ ಮಮ್ಮಿ ದುಡ್ಡು? ಗೌರಿ, ಒಂದು ಮಾತು ನೀನೇನ್ರ ಮಾತಾಡಿದೆ ಅಂದ್ರೆ ಅವನ್ ಕೊಟ್ಟಿನಲ್ಲ, ಅದ ನಿನ್ನ ಕಪಾಳಕ್ಕೂ ಬೀಳುತ್ತಾ ಹೇಳಕತ್ತೀನಿ ನಾನು. ಹೆಣ್ಮಗಳು ಹೊಡಿಬಾರ್ದು ವಯಸ್ಸಿಗೆ ಬಂದಿರಾಕೆ ಅಂತ ಸುಮ್ಮನದಿ ನಾನು. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ. ಹೇಳಿ ನೋಡು. ಸವಿತಾ, ಸ್ವಲ್ಪ ಶಾಂತ ಆಗಮ್ಮ, ಶಾಂತ ಆಗು. ಅವ್ರು ಹೇಳಕತ್ತಿರೋದು ಯಾವುದು ತಪ್ಪಲ್ಲ ಸವಿತಾ. ಯಾಕೆ ಸುಮ್ಮನೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿ? ಮೊದ್ಲ ನಿನಗೆ BP ಶುಗರು ಎಲ್ಲ ಐತಿ. ಮತ್ತೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಮ್ಮ ಹತ್ರ ತೋರಿಸ್ಕೊಳಕ್ಕೆ ಈಗ ರೊಕ್ಕನೂ ಇಲ್ಲ. ನಾ ಏನು ಹೇಳಕತ್ತೀನಿ, ಸ್ವಲ್ಪ ತಾಳ್ಮೆಯಿಂದಿರು. ಅಲ್ರಿ, ಇವರು ಹೆಂಗ್ ಮಾತಾಡ್ತಾರ ನೋಡ್ರಿ ಇವರು. ನೀವು ಸುಮ್ಮನೆ ಇರ್ಬೋದು, ನನಗೆ ಸುಮ್ಮನಿರಕ್ಕಾಗಲ್ಲ ರೀ. ನಂಗೆ ಸುಮ್ಮನಿರಕ್ಕಾಗಲ್ಲ. ಒಂದು ಬಾಡಿಗೆ ಮನೆಗಾದ್ರೂ ಒಂದು 50,000 ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ತಿಂಗಳ ಒಂದು 3,000 ಆ ಥರ ಮನೆಗಾದ್ರೂ ಇದಕ್ಕಾದ್ರೂ ನಮ್ಗೆ ದುಡ್ಡು ಬೇಡನ್ರಿ. ಹೆಂಗ್ ಮಾತಾಡ್ತಾರ ನೋಡ್ರಿ ಇವರು ಒಬ್ರೊಬ್ರು. ಸವಿತಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ಈಗ ನನ್ನ ಹತ್ರ ಈ ದುಡ್ಡು ನಾ ಕೊಟ್ರಲ್ಲ ಅವ್ರು ಹಂಚ್ಕೊಂತಾರ. ನಾ ಹೆಂಗೆ ಹಂಚ್ತೀನಿ ಹಂಗೆ ಅವ್ರು ಇಸ್ಕೋಬೇಕು. ಅವ್ರು ಏನೇ ಮಾಡಿ ಎಷ್ಟು ಹಾರಾಡಿದ್ರು ಅದೇನೂ ನಡೆಯಂಗಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಚೇರ್ ಮೇಲೆ ಕುತ್ಕೋ. ನಾ ಹೇಳ್ತೀನಿ ಕೇಳು. ನನ್ನ ಮ್ಯಾಗರ ಎಷ್ಟರ ನಿನಗೆ ಪ್ರೀತಿ ಪ್ರೇಮ ಅನ್ನೋದು ಇತ್ತು ಅಂದ್ರೆ ಹೇಳ್ತೀನಿ, ಸ್ವಲ್ಪ ನೀನು ಚೇರ್ ಮೇಲೆ ಕುತ್ಕೋ ಸಮಾಧಾನವಾಗಿ. ನಾ ಮಾತಾಡ್ತೀನಿ ಅವ್ರು 3 ಮಂದಿ ಹತ್ರ. ಕುತ್ಕೋ ಸವಿತಾ. ಅಲ್ಲ ರೀ ಸವಿತಾ, ಕೂತ್ಕೋ ಅಂತಂದೆ, ಕೂತ್ಕೋ ಅಷ್ಟ. ಇನ್ನೊಂದು ಮಾತಾಡಿದ್ರು ನನ್ನ ಮೇಲಾಣೆ ಹೇಳಿ ನೋಡಿ ನಾನು. ಛೇ, ಏನಾರು ಮಾಡ್ಕೊಳ್ಳಿ. ಏಯ್ ಸರಿ, ದಾರಿ ಬಿಡು. ನಾನೀಗ ಒಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಒಪ್ಪಲೇಬೇಕು ಅದಕ್ಕೆ. ಸವಿತಾ, ನೀ ಏನು ಅಡ್ಡ ಮಾತಾಡ್ಬೇಡ. ನಿನಗೆ ನಾನು ಅದೀನಿ. ನನಗೆಷ್ಟು ನನ್ನ ತೋಳಾಗ ಎಷ್ಟು ಶಕ್ತಿ ಇರುತ್ತಾ ಅಲ್ಲಿವರೆಗೂ ನಾನು ನಿನಗೆ ದುಡಿದು ನಾನು ನಿನ್ನ ಸಾಕ್ತೀನಿ. ಹಾಂ, ಈಗ 80 ಲಕ್ಷದಾಗ 26 ಲಕ್ಷ ಚಿಲ್ಲರ ಬರ್ತೈತಿ ಒಬ್ರೊಬ್ರಿಗೆ, 3 ಮಂದಿಗೂ. 3 ಮಂದಿ ತಗೋರಿ, ನೀವು ಹೆಂಗೆ ಜೀವನ ಮಾಡ್ತೀರ ಮಾಡ್ರಿ. ಹಾಂ, ಆದ್ರೆ ಒಂದು ಕಂಡೀಷನ್ ಐತಿ. ನಾನು 26 ಲಕ್ಷ ಆಸ್ ಇಟ್ ಈಸ್ ನಿಮ್ಮ ಕ್ಯಾಶ್ ಆಗಲಿ ಅಥವಾ ನಿಮ್ಮ ಅಕೌಂಟಿಗಾಗಲಿ ನಾನು ಟ್ರಾನ್ಸ್ಫರ್ ಮಾಡೋದಿಲ್ಲ. 26 ಲಕ್ಷನ ನಮ್ಮ ಅಕೌಂಟೆಂಟ್ ಅದಾರಲ್ಲ ರಂಗಣ್ಣ, ಅವ್ರ ಕೈ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗ ಬೇಕು ಅವಾಗ ಅವ್ರನ್ನ ಕೇಳ್ರಿ. ರೀಸನ್ ನೀವು ಕರೆಕ್ಟಾಗಿ ಕೊಟ್ರೆ ಮಾತ್ರ ರಂಗಣ್ಣವ್ರು ನಿಮ್ಗೆ ದುಡ್ಡು ಕೊಡ್ತಾರೆ. ನೀವು ಏನೇ ಮಾಡ್ಬೇಕಂದ್ರೂ ರಂಗಣ್ಣವ್ರನ್ನ ಕೇಳಿನೇ ಮಾಡಬೇಕು. ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಐತಂದ್ರೆ ಮಾತ್ರ ನಾನು 80 ಲಕ್ಷನ ರಂಗಣ್ಣವ್ರ ಕೈ ಕೊಟ್ಟು ಹೋಗ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಇಷ್ಟ, ನೀವೇನಾರು ಮಾಡ್ರಿ. ನಾನಂತರೂ ನನ್ನ ಹೆಂಡತಿ ಕರ್ಕೊಂಡು 80 ಲಕ್ಷ ತಗೊಂಡು ಹೋಗ್ತೀನಿ. ಏನಂತೀರಿ? ಅದೇನೋ ಹೇಳ್ತಾರಲ್ಲ ಅಪ್ಪ, ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ನಂಗೆ, ಹಂಗಾತು. ರಂಗಣ್ಣವ್ರ ಕೈ ಕೊಡ್ತೀರಿ. ನಮ್ಗೇನು ಯಾರು ಕೊಟ್ರೇನು, ನನಗಂಕ್ರು ಏನು ಪ್ರಾಬ್ಲಮ್ ಇಲ್ಲಪ್ಪ. ರಂಗಣ್ಣವ್ರ ಕೈ ಕೊಡ್ರಿ, ರಂಗಣ್ಣವ್ರ ಹತ್ರ ಹೋಗಿ ನಾವು ಪಿಕ್ಚರ್ ಮಾಡ್ತೀನಿ ಅಂದ್ರು ಕೊಡ್ತಾರೆ 26 ಲಕ್ಷ ಆತು ಅಷ್ಟ. ಅದ್ರಾಗ ಏನೈತಿ? ನನಗೇನು ಪ್ರಾಬ್ಲಮ್ ಇಲ್ಲಪ್ಪ. ನಾನು ಓಕೆ, ನನಗೆ ಓಕೆ.